ನಾನು ನಿಮ್ ಮನೆಯಲ್ಲಿ ಬಾಡಿಗೆಗಿರೋನು. ಓ ಪರ್ಸನ ಅಲ್ಲ, ಮತ್ತ ಪರಶುರಾಮ. ವ್ಯಾಕರಣ ಶುದ್ಧಿ ಮಾಡ್ಕೊಳ್ಳಿ. ಕೆರಳೆ ಬಡ್ಡಿ ಐತೆ ನೀನು. ಸ್ನೇಹಿತರೆ ಬಿಡ್ರಲ್ಲ ದಾರಿವಾ. ಆ ಹುಡುಗಿನ ಬಿಟ್ರೆ ಬಿಡ್ತೀವಿ, ಬಿಡಲ್ಲ ಅಂದ್ರೆ ನಾಲ್ಕು ಬಿಡ್ತೀವಿ. ಅಗಳ ಇನ್ನ ನಮ್ಮ ಮೈಕಳ ಬಗ್ಗೆ ಗೊತ್ತಿಲ್ಲ ನಿಮ್ಗೆ. ಬರಲ್ಲ, ನಾವೆಲ್ಲ ಸ್ನೇಹಿತರು. ಗೆಟಲ್ಲಿ ಬಲ ಇದೆ. ನಮ್ ಮುದ್ದೆ ಒದೆ ತೋರ್ಸಲ್ಲ ಇವ್ರಿಗೆ. ಈ ಒದ್ದೆ ವಾಸಿ ಆಗಿದೆ, ಪರಲ್ಲ. ನೋಡ್ಲಿ, ಇರೋ ಒಂದ್ ನಿಮಿಷ. ಅಲ್ಲೇ ನೋಡಕ್ಕೆ ಮಿಲಿಯನೇರ್ ತರ ಇದೆಯಾ, ಸ್ಲಮ್ ಡಾಗ್ ತರ ಕೆಲಸ ಮಾಡ್ತೀಯಾ? ನಿಮ್ಗೇನು ಆಗಿಲ್ಲ ಅಲ್ವಾ ಡ್ಯಾಡಿ? ಸತ್ಯ, ನಾನ್ ನಿನ್ ಡ್ಯಾಡಿ ಅನ್ನೋದಾದ್ರೂ ನಿನಗೆ ನೆನಪಿದೆಯಲ್ಲ, ಸಾಕು. ಅಲ್ಲಮ್ಮ, ನಾವ್ ಏನಮ್ಮ ಅಂತ ದೊಡ್ಡ ತಪ್ಪು ಮಾಡಿದ್ವಿ? ಹೀಗೆ ಹೇಳ್ದೆ ಕೇಳದೆ ಮನೆ ಬಿಟ್ಟು ಓಡ್ ಬಂದಿದೀಯಲ್ಲ, ನೀನು ಮಾಡಿದ್ದು ಸರಿನಾ? ಸಾರಿ ಡ್ಯಾಡಿ, ನಂಗೆ ಇವನನ್ನ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ. ಅಯ್ಯೋ ರಾಮ, ಇವನ್ ಮದ್ವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂತ ನನ್ನ ಹತ್ರ ನೇರವಾಗಿ ಹೇಳ್ಬೋದಾಗಿತ್ತಲ್ಲ. ಮಾಡಿಸ್ತಾ ಇರ್ಲಿಲ್ವಾ? ಸ್ವಾಮಿ, ನಮ್ಮನ್ ಮದ್ವೆ ಆಗಕ್ಕೆ ಹೆಣ್ಣೈಕ್ಳು ಕ್ಯೂ ನಿಂತವ್ರೆ. ಏನೋ ನಮ್ಮ ಅಕ್ಕ ಸಾಯವಾಗ ಇವಳ ಮದ್ವೆ ಆಗೋ ಅಂತ ಆಸೆ ಪಟ್ಲು ಅನ್ಬಿಟ್ಟು ಇವಳು ಮದ್ವೆ ಆಗನ ಅಂದ್ರೆ ನೀನ್ ನೋಡಿದ್ರೆ ನನ್ ಕೈ ಕೊಟ್ಬಿಟ್ಟು ಹೊಡಾಯ್ತಾಮೆ. ಈಗ ಅದಂಗ್ ತಪ್ಪಿಸ್ಕೊಂತ ನಾನು ನೋಡ್ತೀನಿ. ನಿನ್ ತಾಳಿ ಕಟ್ಟ ಆಮೇಲೆ ಬುದ್ಧಿ ಕಲಿಸ್ತೀನಿ. ಯಾಕೆ ನನ್ನ ಮಗಳಿಗೆ ಬುದ್ಧಿ ಕಲಿಸೋದಕ್ಕೆ ನೀನ್ ಯಾವನೋ? ನಾನು ಇವಳು ಮದ್ವೆ ಆಗೋನು. ನಿನ್ನಂತ ಒಬ್ಬ ರಾಸ್ಕಲ್ಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೇಕಾ? ಇಂಪಾಸಿಬಲ್. ನನ್ನ ಕಣ್ಣು ಮುಂದೆನೆ ನನ್ನ ಮಗಳ ಮೇಲೆ ಕೈ ಮಾಡ್ತಾ ಇದೀಯಾ? ಗೆಟ್ ಔಟ್. ಅಪ್ಪಾಜಿಗೆ ಕೋಪ ಬಂದ್ರೆ ಮತ್ ಮಕ್ಕ ಹೊಡಿತಾರೆ ಅಲ್ವಾ ಸರ್? ನಮ್ದು ದಿವಾನ್ ರಂಸ. ಅಪ್ಪ ಮಗಳಿಬ್ರು ಊರಿಗೆ ಬಂದ್ರೆ ಈ ಮಲ್ಟಿ ಮಿಲಿಯನೇರ್ ಮೋಹನ್ ಕುಮಾರ್ನ ಏಕೈಕ ಪುತ್ರಿ ಈ ತರ ಕಷ್ಟಪಡೋದ? ಇನ್ನು ಮುಂದೆ ನಿನ್ನ ಮದುವೆ ವಿಷಯದಲ್ಲಿ ನಾನು ಯಾವತ್ತೂ ತಲೆ ಹಾಕೋದಿಲ್ಲ. ನಿನಗೆ ಯಾವ ಹುಡುಗ ಇಷ್ಟನೋ ಅವನ ಜೊತೆನೆ ನಿನ್ನ ಮದುವೆ. ಹ್ಯಾಪಿ? ಹೊರಡೋಣವಾ? ಓಕೆ ಡ್ಯಾಡ್. ಟೀಚರ್, ನಾನು ಮೈಸೂರು ಡ್ಯೂಟಿಲಿ ಇರ್ಬೇಕಾದ್ರೆ ಒಂದು ಅನಾಥಾಶ್ರಮದಿಂದ ಒಂದು ಹುಡುಗ ದಿನಾ ಲೆಟ್ರು ಬರೆಯೋನು, ನಮ್ಮ ತಂದೆ ತಾಯಿ ನೋಡ್ಕೊಡಿ ಅಂತ. ನಾನು ಹೋಗಿ ಆ ಹುಡುಗನ ಮೀಟ್ ಮಾಡಿದೆ.
ನಿಮ್ ತಂದೆ ತಾಯಿ ಹುಡ್ಕೊಡ್ತೀನಿ ಅಂತ ಪ್ರಾಮಿಸು ಮಾಡ್ಬಿಟ್ಟೆ. ಆದ್ರೆ ಆಮೇಲೆ ಗೊತ್ತಾಯ್ತು ಅವ್ರ ತಂದೆ ತಾಯಿ ಯಾರ ಕೈಗೂ ಸಿಗದೆ ಇರೋಷ್ಟು ದೂರ ಹೊಟ್ಟೋಗಿದ್ದಾರೆ ಅಂತ. ಅವ್ರ ತಂದೆ ತಾಯಿ ಹುಡ್ಕೊಡ್ದೇ ಇದ್ರೆ ಏನಂತೆ, ಆ ತಂದೆ ತಾಯಿ ಪ್ರೀತಿ ಆದ್ರೂ ಕೊಡ್ಬೋದಲ್ಲ ಅಂತ ಆ ಮಗುನ ಇಲ್ಲಿ ಕರ್ಕೊಂಬಂದೆ. ಆ ಹುಡ್ಗನೇ ಸ್ನೇಹಿತ. ನಾನೀಗ ಡ್ಯೂಟಿ ಮೇಲೆ ಹೊರಗಡೆ ಹೋಗ್ತಾ ಇದ್ದೀನಿ. ನಾನು ಬರೋವರೆಗೂ ಸ್ನೇಹಿತನ ನೀವೇ ನೋಡ್ಕೋಬೇಕು. ಡೋಂಟ್ ವರಿ ಸರ್, ನೀವು ಬರೋವರೆಗೂ ಸ್ನೇಹಿತನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಇಟ್ಸ್ ಅ ಪ್ರಾಮಿಸ್. ಥ್ಯಾಂಕ್ ಯು. ನಾನಿಗ್ ಟೀಚರ್ ಅಷ್ಟೇ ಅಲ್ಲ, ಇನ್ಮೇಲಿಂದ ನಾನಿಗ್ ಬೆಸ್ಟ್ ಫ್ರೆಂಡ್ ಕೂಡ. ಅವತ್ತು ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ಹೇಳಿ ಇವತ್ ನಾನು ಒಬ್ಬನೇ ಬಿಟ್ಟೋಗ್ತಾ ಇದೀಗ. ಹೋಗಿ ಹೋಗಿ. ಸಾರಿ ಕಣೋ, ನಾನ್ ನಿನ್ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ನಾ ಇನ್ಮೇಲಿಂದ ನಿನ್ ಜೊತೆನೇ ಇರ್ತೀನಿ. ಸೋ ಕ್ಯೂಟ್. ನನ್ನನ್ನು ಕಾಪಾಡೋದಿಕ್ಕೆ ನಿಮ್ಗೆಲ್ಲ ತುಂಬಾ ಥ್ಯಾಂಕ್ಸ್. ಪಚ್ಚ ಮರೆತ ನಾವೆಲ್ಲ ಮಾರು ಅಂತ ಎಂದೇರೆ ನಾವೆಲ್ಲ ಒಂದರ ಅದೇ ಮಾರಿದ. ಪಕ್ಕದ ಮನೇಲಿ ಇಷ್ಟು ಮಾಡದೆ ಇದ್ರೆ ಮಾಡ್ಲಿಲ್ಲ ಅಂದ್ರೆ ಹೇಗೆ? ಅವ್ರಿಗೆ ಮಾತ್ ಬರೋಲ್ವಾ? ಮಾತ್ ಬರುತ್ತೆ, ಮಾತಾಡಕ್ ಬರಲ್ಲ ಅಷ್ಟೇ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಪೋಲಿಯೋ ಡ್ರಾಪ್ಸ್ ಹಾಕ್ಸಿಲ್ಲ, ಅದಕ್ಕೆ ನಾಲ್ಗೆ ಸೆಟ್ಕೊಂಡ್ಬಿಟ್ಟಿದೆ. ಹೌದು, ನೀವೆಲ್ಲ ಏನ್ ಮಾಡ್ಕೊಂಡಿದ್ದೀರಾ? ಸಾಲ ಮಾಡ್ಕೊಂಡಿದ್ದೀವಿ. ಸಾಲನ? ಅಂದ್ರೆ ಸಾಮೂಹಿಕ ಲಗ್ನ ಮಾಡಿಸ್ತಿರ್ತೀವಿ, ಅದನ್ನ ಶಾರ್ಟ್ ಆಗಿ ಸಾಲ ಅಂದ್ವಿ. ನೀವು ಸಮಾಜ ಸೇವೆ ಮಾಡೋಗಲ್ವಾ? ಟೈಮ್ ವೇಸ್ಟ್ ಮಾಡಬಾರ್ದು. ಹೊರಡಿ ಅಂಕಲ್, ಹೊರಡಿ. ಒಂದ್ ನಿಮಿಷ ಟೀ ಕುಡ್ಕೊಂಡು ಹೋಗ್ತಾರೆ. ಈಗಿಂತ ಡ್ಯೂಟಿ ಮುಖ್ಯ ಅಲ್ವಾ ಅಂಕಲ್? ಪಾಪ ನಿಮಗೆ ಟೈಮ್ ಆಗುತ್ತೆ. ದಯಮಾಡಿಸಿ ಅಂಕಲ್, ದಯಮಾಡಿಸಿ. ಬನ್ನಿ. ನಿಮ್ ಪಕ್ಕದ ಮನೆಯಲ್ಲೇ ಇದ್ಕೊಂಡು ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೆಂಗೆ ಅಂತ ಹೆಂಗೆ? ನಾನು ಹೇಳಿದ ಎಲ್ಲಿವರೆಗೂ ಬಂತ್ರಲ್ಲೇ? ಅಣ್ಣ ಅವಳಿಗೆ ತಾನೆ ನಮ್ಗೆಲ್ಲ ಇದಾಗಿದ್ದಾಳೆ, ಇನ್ ಸ್ವಲ್ಪ ದಿವಸದಲ್ಲೇ ಅದಾಗ್ಬಿಡ್ತಾಳಣ್ಣ. ಏನ್ರು ಅದು ಇದು? ಅಂದ್ರೆ ಈಗ ಫ್ರೆಂಡ್ ಆಗಿದ್ದಾಳೆ, ಲವರ್ ಆಗ್ಬಿಡ್ತಾಳೆ. ನನಗ ನಿಮ್ಗ? ನಮ್ಮಂತವ್ರಿಗೆಲ್ಲ ಎಲ್ ಸಾರ್ ಬೀಳ್ತಾಳವಳು. ಏನ್ರಲ್ಲಿ ಅವಳು ಇವಳು ಅಂತ ಏಕವಚನದಲ್ಲಿ ಮಾತಾಡ್ತೀರಾ? ಅದ್ಕೆ ಅಂದ್ರಲ್ಲಿ ಹೇಳ್ರ ಬೇಗಲೇ. ಈ ಮಾತರ ನಾ ಅರನ್ನ ಅರನ್ನ ಅರನ್ನ. ಏಯ್ ಥೂ, ಯಾವನಲ್ಲ ಇವನ್ಲೇ? ಏನ್ ಹೇಳ್ತಾನೆ ಇವನು? ಅವ್ನ್ ಕೊನೆ ಉಸಿರಿರೋವರೆಗೂ ಅತ್ಗೆ 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 ಅಂತೀರಿ ಅಂತವನ. ಅದು ಲವ್ ಮಾಡ್ಸಕ್ಕಿನ್ನ ಎಷ್ಟ್ ದಿವಸ ಬೇಕ್ರಪ್ಪ ನಿಮ್ಗೆ? ನಿಮ್ ಗೆಟಪ್ ರೇಂಜ್ ಎಲ್ಲ ಚೇಂಜ್ ಮಾಡ್ಬೇಕು. ಯಾವ ಗೆಟಪ್ ರಪ್ಪ? ಈಗ ನೋಡಿ, ಚಲಮನ ಚಿತ್ತಾರಲ್ಲಿ ಮೆಕ್ಯಾನಿಕ್, ಅಂಬಾರಿಲಿ ಚಪ್ಪಲಿ ಹೊಲಿ ಅವನು, ದುನಿಯಾದಲ್ಲಿ ಬಂಡೆ ಹೊಡಿಯೋನು, ಮಯಣಲ್ಲಿ ಡ್ರೈವರ್ ಅಣ್ಣ. ಹೀಗಿದೆ ಸರ್ ನಮ್ಮ ಹುಡುಗಿರ್ ಚಾಯ್ಸ್. ಎಲ್ಲ ಹೀರೋಗಳು ಎಲ್ಲ ಗೆಟಪ್ ಹಾಕ್ಬಿಟ್ಟವ್ರೆ, ನಾನೇ ಗೆಟಪ್ ಹಾಕ್ಲಿ? ಈ ಲೆಸನ್ ಅಲ್ಲಿ ಈ ಎಕ್ಸರ್ಸೈಸ್ ತುಂಬಾ ಇಂಪಾರ್ಟೆಂಟ್. ಇದನ್ನ ಚೆನ್ನಾಗಿ ಓದ್ಕೊ. ಅರ್ಥ ಆಯ್ತಾ ಸ್ನೇಹಿತರೆ? ನೀನ ಮೂಗ್ ಮುಚ್ಕೊಂಡು ನಿಂತ್ಕೊಂಡ್ಬಿಟ್ರೆ ಏನ್ ಮಾಡಪ್ಪ ಬೇಗ? ನಾನು ತಾತ ಮಾತಾರ ಅಲ್ಲಿ ಅವ್ರ ಮಾತಾರ. ಮಾಡಪ್ಪ. ನನ್ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಇವಾಗ ಅಷ್ಟೇ. ತಾತ ನನಗೆ ಗೊತ್ತು ನಿಮಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಅಂತ. ನನ್ ಮಾತು ಕೇಳಿ, ನೀವು ಒಳಗೋಗಿ ನಾವ್ ಇಲ್ಲಿ ನಿಂತ್ಕೊಂಡು ಎಲ್ಲ ಸರಿ ಮಾಡ್ತೀವಿ. ನಾವ್ ಹೇಳ್ದಂಗೆ ಬಿಡ್ತಾ ಇರಿ ಅಷ್ಟೇ. ಅದ್ ಯಾವ ನನ್ನ ಮಗ ಅದೇನ್ ತಂದು ತುರ್ಕಿದಾನ? ಬೇಗ ಮಾಡಿ ಮುಗ್ಸಪ್ಪ. ನನ್ನೇ ಮಾಡಿರೋ ಬಿಸಿಬೇಳೆ ಬಾತಿದೆ ತಿನ್ನುವಂತೆ, ಬೇಗ ಕ್ಲೀನ್ ಮಾಡು. ನೆನ್ನೆ ಮಾಡ್ರೆ ಬಿಸಿಬೇಳೆ ಬಾತಿ ಇನ್ನೂ ಬಿಸಿ ಇರ್ತದೇನ್ರು? ಅದು ಅಂಜಲಿ ಮಾಡಿರೋದಣ್ಣ. ಈಗ ತಿಂತಾನೆ. ಓಕೆ, ಯು ಗೋ ಥ್ರೂ ದಿಸ್ ಥರೋಲಿ. ಇರುತ್ತೆ ನನ್ ಮಕ್ಕಳ್ರ ಗೆಟಪ್ ಅಂತ ಹೇಳ್ಬಿಟ್ಟು ಇಂಥ ಗೆಟಪ್ ಸಾಕಿಸ್ತೀರೇನ್ರು? ನೀರ್ ಬಂತೇನ್ರು? ತಾತ ಕೇಳ್ತಿದಾರೆ. ಇಷ್ಟೊತ್ತು ನೀನೆಲ್ಲ ಹೋಗಿದ್ದೆ? ಹೊಟ್ಟೆ ಕೆಟ್ಟೋಗಿತ್ತು, ಅದಕ್ಕೆ ತಾತನ ಮನೆಯಲ್ಲ ಟಾಯ್ಲೆಟ್ಗೆ ಹೋಗ್ಬಂದು. ನಾನು ಇದನ್ನೆಲ್ಲ ಮಾಡಲ್ಲ. ಅಂಜಲಿ 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 ಎಲ್ಲ ಸೇರ್ಕೊಂಡೇನೋ ಮಾಡ್ತಾವಲ್ಲ. ನೋಡ್ತಾವಳೆ. ಬಿಸಿಬೇಳೆ ಬಾತು. ಓ ನೆನ್ನೆದಾ? ಹೌದು, ಓ ನೀ ಬಂದಿದ್ದು ಒಳ್ಳೇದಾಯ್ತು. ಸ್ವಲ್ಪ ಲೇಟ್ ಆಗಿದ್ರು ನಾಯಿಗೆ ಹಾಕ್ಬಿಡ್ತಾ ಇದ್ದೆ. ತಗೋ ತಿನ್ನು. ನೀವ್ ಬನ್ರಪ್ಪ, ಬಿಸಿ ಬಿಸಿ ಇಡ್ಲಿ ತಿನ್ನೋರು. ಆಂಟಿ ಪಾಪ ಅವ್ರಿಗೂನು ಬಿಸಿ ಇಡ್ಲಿನೇ ಕೊಡಿ. ಅವರು ನಮ್ ಥರಾನೇ ಮನುಷ್ಯ ಅಲ್ವಾ? ಆಯ್ತಾಯ್ತು. ಅದನ್ನ ತಿನ್ಬೇಡಿ, ಹೆಲ್ತ್ ಹಾಳಾಗುತ್ತೆ. ಓಕೆ? ಈ ಪ್ರೀತಿ ಯಾಕೆ ಬಂಡೆ ಮೇಲೆ. ಅಂಕಲ್
ಅವತ್ತು ಆಟ ಆಡ್ಬೇಕಾದ್ರೆ ನನ್ ಬಾಲ್ ಬಿದ್ದೋಯ್ತು. ಪ್ಲೀಸ್ ತೆಕ್ಕೊಡಿ ಅಂಕಲ್. ಹೋಗ 1 ರೂಪಾಯಿ ಕೊಡ್ತೀನಿ. ನಾನು ಊರವ್ರಿಗೆಲ್ಲ ಕಾಸು ಕೊಟ್ರೆ ನೀನ್ ನನ್ಗೆ ಕೊಡಕ್ ಬತ್ತೀಯಾ? ನನ್ಗೇನ್ ಮಾಡಕ್ ಕೆಲಸ ಇಲ್ವಾ? ಹೋಗ ಪ್ಲೀಸ್ ಅಂಕಲ್. ಎತ್ತು ಅಡಿಕ್ ಹಾಕ್ಬಿಡ್ತೀನಿ. ಹೋಗ್ತಾ ಇಲ್ವಾ ನೀನು? ನಮ್ಮನೆಗ್ ಬಂದು ನನ್ನೇ ಒಳಗಾಗ್ತೀನಿ ಅಂತ್ಯಾ? ಸಿಸ್ಟರ್, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಹೇಳ್ತೀರಾ, ಗಬ್ಬು ವಾಸನೆ ಹೊಡಿತಾ ಇದೆ, ಟಾಯ್ಲೆಟ್ ಕ್ಲೀನ್ ಮಾಡ್ಸಕ್ಕಾಗಲ್ವಾ? ರೀ ಮಿಸ್ಟರ್, ಸ್ಮೆಲ್ ಬರ್ತಿರೋದು ಟಾಯ್ಲೆಟ್ ಇಂದ ಅಲ್ಲ, ಈ ಅಪ್ಪನ್ ಬಾಯಿಂದ. ಯಾವನ ತಳ್ಳಿದ್ದು? ಅದೇ ಆ ಮನೆಯಲ್ಲಿ ಚಿಕ್ಕ ಹುಡುಗ ಇದ್ದಾನಲ್ಲ ಅವನು. ಎತ್ಬಿಡ್ಲ ಅವನ್ನ. ಆಡ್ಸೋ ಹುಡುಗ ಅಣ್ಣ, ಅವ್ನ್ ಏನಣ್ಣ ಎತ್ತೀರಾ? ಹಲೋ ಅಂಕಲ್, ಹೇಗಿದ್ದೀರಿ? ಫೈನ್, ಥ್ಯಾಂಕ್ ಯು. ಸರಿ ನನ್ನ ಮಕ್ಕಳ್ರ. ಪರ್ಸ ಏನೋ ಇದು ಮಕ್ಕಳಾಟ. ತೆಗಿಯೋ ಕೈನ, ತೆಗಿಯೋ ಕೈನ, ತೆಗಿಯೋ ಕೈನ. ಈಗ ತಾನೇ ಕಣ್ಣು ಮುಂದೆ ಹೋದ್ಯಲ್ಲೋ. ಏನ್ ತಂದ್ಕೊಡ್ತೀಯ? ಕಾಗದ ಚೂಡಿ.